ಲೀಕ್ಸ್ ಬಗ್ಗೆ ಆಯಿತು. ಇನ್ನೊಂದು ಭಾಳ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಮಂತ್ರಿಯವರು ಭಾಳ ದೊಡ್ಡದಾಗಿ ಬಂಗಾರ ಖರೀದಿ ಮಾಡಿಬೇಡಿ ಅಂತ ಹೇಳ್ತಿದ್ದಾರೆ. ಒಂದು ಸೋವರ್ಜನ್ ಗೋಲ್ಡ್ ಬಾಂಡ್ ಅಂತ ಅವ್ರಿಗೆ ತಂದರು, SGB ಬಾಂಡ್ಸ್ ಅಂತ 2015ನೇ ಇಸ್ವಿಯಲ್ಲಿ. ದಯವಿಟ್ಟು ಕೇಳಿಸಬೇಕು, ಭಾಳ ಇಂಟ್ರೆಸ್ಟಿಂಗ್ ಇದೆ. SGB ಬಾಂಡ್ನಲ್ಲಿ ಪ್ರಧಾನಮಂತ್ರಿಯವರು ಸ್ವತಃ ಬಂದು ಇಡೀ ಭಾರತ ದೇಶಕ್ಕೆ ಜನತೆಗೆ ಅಡ್ರೆಸ್ ಮಾಡಿ ನೀವು ಸೋವರ್ಜನ್ ಗೋಲ್ಡ್ ಬಾಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ಹೇಳಿ ಪ್ರತಿದಿನ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಪಬ್ಲಿಸಿಟಿ ಮಾಡಿದ್ರು. ಏನು ಪಬ್ಲಿಸಿಟಿ ಅಂತಂದರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ ಏನು ಹೇಳ್ತು ಕೇಂದ್ರ ಸರ್ಕಾರ, ನೀವು ದುಡ್ಡು ಹಾಕಿದ್ರೆ ನಾವು ಫಾರ್ವರ್ಡ್ ಎಡ್ಜಿಂಗ್ ಮಾಡ್ತೀವಿ ಗೋಲ್ಡ್ನ, ಅಥವಾ ನೀವು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಅದರ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ರೌಂಡ್ ಅಬೌಟ್ 2.5% ಪರ್ ಆ್ಯನಮ್ ಕೊಡ್ತೀವಿ ಅಂತ ಹೇಳಿದ್ರು. ಯಾವ್ದು ಹೇಳಿದ್ದು? ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸಾಹೇಬರು. ಇವತ್ತು ನೀವು ಟ್ವೀಟ್ ವೆಬ್ಸೈಟ್ನಲ್ಲಿ ಕೂಡ ನೋಡಿ ಚೆಕ್ ಮಾಡಿರಿ, ಇದೆ ಅದು. ಇವತ್ತು ಕೇಂದ್ರ ಸರ್ಕಾರ ಇಲ್ಲಿ ಏನು ಹೇಳ್ತಾ ಇದೆ? ಗೋಲ್ಡ್ ಬೈ ಮಾಡಬೇಡ್ರಿ ಅಂತ ಹೇಳ್ತದೆ ನಮಗೆ. ಇದೇ ಕೇಂದ್ರ ಸರ್ಕಾರ ಸ್ಕೀಮ್ ಅಂತಂದು 2025ನೇ ಇಸ್ವಿವರೆಗೆ ನೀವು ಬಂಗಾರ ಖರೀದಿ ಮಾಡ್ರಿ, ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳಿರ್ತಕ್ಕಂಥದ್ದೇ ಕೇಂದ್ರ ಸರ್ಕಾರ. ಇವತ್ತು ಇದೇ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಂದು ಏನು ಹೇಳ್ತಾ ಇದ್ದಾರೆ? ಪ್ಲೀಸ್ ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಇದು ದೇಶಕ್ಕಾಗಿ ಅಂತ ಇವ್ರು ಹೇಳ್ತಾರೆ. 2015ರಿಂದ 2025ನೇ ಇಸ್ವಿವರೆಗೆ ವಿಶ್ವಗುರುಗಳಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಸೋವರ್ಜನ್ ಗೋಲ್ಡ್ ಬಾಂಡ್ ಅಂತ ಹೇಳಿ ಒಂದು ಸ್ಕೀಮನ್ನು ತಂದು, ನೀವು ದೇಶದ ಜನತೆಗೆ ನೀವು ಇದರಲ್ಲಿ ದುಡ್ಡು ಹಾಕಿ ಅಂತ ಹೇಳಿ ಸುಮಾರು ಕಳೆದ 10 ವರ್ಷದಿಂದ 150 ಟನ್ನಷ್ಟು ಗೋಲ್ಡನ್ನು ಈ ರೀತಿಯಾದ ಸ್ಕೀಮ್ನಲ್ಲಿ ಖರೀದಿ ಮಾಡಿದ್ದಾರೆ. 150. ಏನಾಯ್ತು? ಇವತ್ತು ಫಾರ್ವರ್ಡ್ ಎಡ್ಜಿಂಗ್ ಆಗಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದ್ರಿಂದ ಯಾರು ದುಡ್ಡು ಹಾಕಿದ್ದಾರೆ ಅವ್ರಿಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ. ದ ಬಾಟ್ ಗೋಲ್ಡ್ ಥ್ರೂ ದ ಸ್ಕೀಮ್ ಇನ್ 67 ಟ್ರೆಂಚಸ್. 67 ಟ್ರೆಂಚಸ್ನಲ್ಲಿ ಬಂಗಾರನ್ನು ಖರೀದಿ ಮಾಡಿ ಇವತ್ತು ಜನರಿಗೆ ದುಡ್ಡು ಕೊಡ್ಲಾರಂಗೆ ದುಡ್ಡು ಕೊಡ್ತಾ ಇದ್ದಾರೆ, ಹಂತವಾಗಿ ದುಡ್ಡು ಕೊಡ್ತಾ ಇದ್ದಾರೆ. ಈ ಸ್ಕೀಮ್ ನಡಿಬೇಕಾಗಿತ್ತು 2034ವರೆಗೆ. ಇದು ಬಹಳ ದೊಡ್ಡ ವಿಷನರಿ. ಇದು ಹೆಂಗೈತೆ ಅಂತಂದ್ರೆ ಬಹಳ ದೊಡ್ಡ ವಿಷನ್ ಇಟ್ಕೊಂಡಿರ್ತಕ್ಕಂಥ, ಪ್ಲಾನ್ ಮಾಡಿರ್ತಕ್ಕಂಥ ಇವತ್ತು ಯೋಜನೆ. ಬಂಗಾರ ಖರೀದಿ ನೀವು ಅಲ್ಲಿ ಮಾಡಬೇಡಿ, ನಮಗೆ ದುಡ್ಡು ಕೊಡಿ ಅಂತ ಹೇಳಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದು ನೇರವಾಗಿ ಆರೋಪ ಮಾಡ್ತೀನಿ. ಇದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಜನಕ್ಕೆ.